ಹಲೋ ಸ್ನೇಹಿತರೆ, 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳ ಬಳಕೆಯಿಂದ ಡೆಲ್ಟಾ ಟು ಡೆಲ್ಟಾ, ಡೆಲ್ಟಾ ಟು ಸ್ಟಾರ್, ಸ್ಟಾರ್ ಟು ಸ್ಟಾರ್ ಮತ್ತು ಸ್ಟಾರ್ ಟು ಡೆಲ್ಟಾ ಎಂಬ 3 ಹಂತದ ಕಾರ್ಯಾಚರಣೆಯನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಕುರಿತು ಈ ಅಭ್ಯಾಸಕ್ಕೆ ಸ್ವಾಗತ. ಈ ವಿಡಿಯೋದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳ ವಿವಿಧ ರೀತಿಯ ಪ್ರೈಮರಿ ಮತ್ತು ಸೆಕೆಂಡರಿ ಕನೆಕ್ಷನ್ಗಳೊಂದಿಗೆ 3 ಫೇಸ್ ಸಪ್ಲೈಗೆ ಸಂಪರ್ಕಿಸಿ. ಪ್ರತಿಯೊಂದು ರೀತಿಯ ಕನೆಕ್ಷನ್ನಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಲೈನ್ನ ವೋಲ್ಟೇಜ್ಗಳನ್ನು ಅಳೆಯಿರಿ. ಲೈನ್ ವೋಲ್ಟೇಜ್ ರೇಷಿಯೋ ಅನ್ನು ನಿರ್ಧರಿಸಿ ಮತ್ತು ಅದನ್ನು ಥಿಯೋರಿಟಿಕಲ್ ರೇಷಿಯೋ ವ್ಯಾಲ್ಯೂಸ್ಗಳೊಂದಿಗೆ ಹೋಲಿಸಿ. ಟ್ರಾನ್ಸ್ಫಾರ್ಮರ್ಸ್ಗಳಲ್ಲಿ ಸ್ಟಾರ್ ಮತ್ತು ಡೆಲ್ಟಾ ಕನೆಕ್ಷನ್ಸ್ಗಳನ್ನು ಚರ್ಚಿಸೋಣ. 3 ಫೇಸ್ ವೋಲ್ಟೇಜ್ಗಳಲ್ಲಿ ಗಣನೀಯ ಪ್ರಮಾಣದ ವಿದ್ಯುತ್ ಅನ್ನು ನಿರ್ವಹಿಸಲು ವಿವಿಧ ವಿಧಾನಗಳು ಲಭ್ಯವಿದೆ. 3 ಟ್ರಾನ್ಸ್ಫಾರ್ಮರ್ಗಳ ಗುಂಪಿನ ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ಸ್ಗಳನ್ನು ಒಂದು 3 ಫೇಸ್ ಸರ್ಕ್ಯೂಟ್ನಿಂದ ಇನ್ನೊಂದಕ್ಕೆ ಎನರ್ಜಿಯನ್ನು ವರ್ಗಾಯಿಸಲು ಸಂಪರ್ಕಿಸಲು 4 ಸಂಭಾವನೆ ವರ್ಗವಾಗಿವೆ. ಈ ಅಭ್ಯಾಸವನ್ನು ಮಾಡಲು ಸಲಕರಣೆಗಳು ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್, ವೋಲ್ಟ್ ಮೀಟರ್ ಮೂವಿಂಗ್ ಐರನ್ 0 ಇಂದ 500 ವೋಲ್ಟ್ಸ್, ವೋಲ್ಟ್ ಮೀಟರ್ ಮೂವಿಂಗ್ ಐರನ್ 0 ಇಂದ 300 ವೋಲ್ಟ್ಸ್, ಸಿಂಗಲ್ ಫೇಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ 1 ಕಿಲೋವ್ಯಾಟ್, ಐರನ್ ಕ್ಲಾಡ್ ಟ್ರಿಪಲ್ ಪೋಲ್ ಸ್ವಿಚ್, ಹೈ ರಪ್ಚರಿಂಗ್ ಕೆಪಾಸಿಟಿ ಫ್ಯೂಸ್, ಮಲ್ಟಿಮೀಟರ್, ಬ್ಯಾಟರಿ, ವೋಲ್ಟ್ ಮೀಟರ್ ಮೂವಿಂಗ್ ಕಾಯಿಲ್ ಟೈಪ್ 0 ಇಂದ 15 ವೋಲ್ಟ್ಸ್, ಪುಷ್ ಬಟನ್ ಸ್ವಿಚ್. ಕಾರ್ಯವಿಧಾನ: ಎಲ್ಲ 3 ಟ್ರಾನ್ಸ್ಫಾರ್ಮರ್ಗಳಲ್ಲಿ ವೋಲ್ಟೇಜ್ ರೇಷಿಯೋ ಪರೀಕ್ಷೆಯನ್ನು ನಡೆಸುವುದು. A1 ಮತ್ತು ಮಿಲಿ ಆಂಪ್ಸ್ ಮತ್ತು A2 ಅನ್ನು ಆಂಪ್ಸ್ನಲ್ಲಿ ಅನುಕ್ರಮವಾಗಿ ಸಂಪರ್ಕಿಸುವ ಮೂಲಕ ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ಮತ್ತು ಸೆಕೆಂಡರಿ ಸೈಡ್ಸ್ಗಳಲ್ಲಿ ಕರೆಂಟ್ ಅನ್ನು ಅಳೆಯಿರಿ. ಸೂತ್ರವನ್ನು ಬಳಸಿಕೊಂಡು ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ K ಅನ್ನು ಕಂಡುಹಿಡಿಯಿರಿ. ಎಲ್ಲ 3 ಟ್ರಾನ್ಸ್ಫಾರ್ಮರ್ಗಳಲ್ಲಿ ಪೊಲಾರಿಟಿ ಟೆಸ್ಟ್ ಅನ್ನು ಪರಿಶೀಲಿಸಿ. ಪುಷ್ ಬಟನ್ ಸ್ವಿಚ್ ಮೂಲಕ HT ಬದಿಯಲ್ಲಿ 12 ವೋಲ್ಟ್ಸ್ಗಳೊಂದಿಗೆ DC ಸಪ್ಲೈ ಅಥವಾ ಬ್ಯಾಟರಿಯನ್ನು ಸಂಪರ್ಕಿಸಿ ಮತ್ತು LT ಬದಿಯಲ್ಲಿ 0 ಇಂದ 15 ವೋಲ್ಟ್ಸ್ಗಳವರೆಗೆ ಮೂವಿಂಗ್ ಕಾಯಿಲ್ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ. ಪುಷ್ ಬಟನ್ ಸ್ವಿಚ್ ಒತ್ತಿರಿ. LT ಬದಿಯಲ್ಲಿರುವ ವೋಲ್ಟ್ ಮೀಟರ್ನ ಪಾಯಿಂಟರ್ನ ಡಿಫ್ಲೆಕ್ಷನ್ ಅನ್ನು ಗಮನಿಸಿ. ಪಾಯಿಂಟರ್ನ ಎಡ ದಿಕ್ಕಿನಲ್ಲಿ ತಿರುಗಿದರೆ LT ಟರ್ಮಿನಲ್ಸ್ಗಳಿಗೆ ಮಾಡಿದ ವೋಲ್ಟ್ ಮೀಟರ್ ಕನೆಕ್ಷನ್ಸ್ಗಳಲ್ಲಿ ಬದಲಿಸಿ ಮತ್ತು LT ಟರ್ಮಿನಲ್ಸ್ಗಳಲ್ಲಿ ಮಾಡಿದ ಮಾರ್ಕಿಂಗ್ ಅನ್ನು ಬದಲಿಸಿ. ಈಗ ಮತ್ತೊಮ್ಮೆ ಪುಷ್ ಬಟನ್ ಸ್ವಿಚ್ ಒತ್ತಿ ಮತ್ತು ವೋಲ್ಟ್ ಮೀಟರ್ ಸರಿಯಾದ ದಿಕ್ಕಿನಲ್ಲಿ ತಿರುಗುವುದನ್ನು ಗಮನಿಸಿ. U, V ಮತ್ತು W ಅಕ್ಷರಗಳೊಂದಿಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ ಟ್ರಾನ್ಸ್ಫಾರ್ಮರ್ನ U ನ ಪ್ರೈಮರಿ ಸೈಡ್ ಮತ್ತು ಸೆಕೆಂಡರಿ ಸೈಡ್ U1 ಮತ್ತು U2, ಟ್ರಾನ್ಸ್ಫಾರ್ಮರ್ V ಗಾಗಿ V2 ಮತ್ತು V1 ಮತ್ತು V2 ಮತ್ತು ಟ್ರಾನ್ಸ್ಫಾರ್ಮರ್ಗೆ W ಗಾಗಿ W1 ಮತ್ತು W2 ಆಗಿರಲಿ. ಪ್ರತಿ ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ಮತ್ತು ಸೆಕೆಂಡರಿ ಸೈಡ್ಗಳ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಟರ್ಮಿನಲ್ಸ್ಗಳನ್ನು ಹೆಸರಿಸಿ. ಉದಾಹರಣೆಗೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ವೈಂಡಿಂಗ್ಸ್ಗಳು ಕ್ರಮವಾಗಿ 1.1 ಮತ್ತು 1.2 ಆಗಿರುತ್ತವೆ ಮತ್ತು ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಸೆಕೆಂಡರಿ ವೈಂಡಿಂಗ್ಸ್ಗಳ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಟರ್ಮಿನಲ್ಸ್ಗಳು ಕ್ರಮವಾಗಿ 2.1 ಮತ್ತು 2.2 ಆಗಿರುತ್ತವೆ. ಸ್ಟಾರ್ ಸ್ಟಾರ್ ಕನೆಕ್ಷನ್ನಲ್ಲಿ ಸಂಪರ್ಕಿಸಲು ಪ್ರೈಮರಿ ವೈಂಡಿಂಗ್ನ ಯಾವುದಾದರೂ 3 ಸಿಮಿಲರ್ ಎಂಡ್ಸ್ಗಳನ್ನು ಒಟ್ಟಿಗೆ ಸಂಪರ್ಕಿಸಿ. ಟ್ರಾನ್ಸ್ಫಾರ್ಮರ್ನ U ನ 1.2, ಟ್ರಾನ್ಸ್ಫಾರ್ಮರ್ನ V ನ 1.2, ಟ್ರಾನ್ಸ್ಫಾರ್ಮರ್ನ W ನ 1.2 ಅನ್ನು ಒಟ್ಟಿಗೆ ಸಂಪರ್ಕಿಸಿ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಜಂಕ್ಷನ್ ಅನ್ನು ನ್ಯೂಟ್ರಲ್ ಅನ್ನು ಸೂಚಿಸುವ 1N ಎಂದು ಮಾರ್ಕ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಟ್ರಾನ್ಸ್ಫಾರ್ಮರ್ U ನ 1.1 ಟರ್ಮಿನಲ್ಸ್ಗಳನ್ನು ಇನ್ಪುಟ್ ಸಪ್ಲೈ L1, ಟ್ರಾನ್ಸ್ಫಾರ್ಮರ್ V ನಿಂದ L2 ನ 1.1 ಟರ್ಮಿನಲ್ಸ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ನ W ಇಂದ L3 ನ 1.1 ಟರ್ಮಿನಲ್ಸ್ಗಳನ್ನು ಸಂಪರ್ಕಿಸಿ. ಸೆಕೆಂಡರಿ ವೈಂಡಿಂಗ್ಸ್ನ ಯಾವುದೇ 3 ಸಿಮಿಲರ್ ಎಂಡ್ಸ್ಗಳನ್ನು ಒಟ್ಟಿಗೆ ಸಂಪರ್ಕಿಸಿ. ಟ್ರಾನ್ಸ್ಫಾರ್ಮರ್ U ನ 2.2, ಟ್ರಾನ್ಸ್ಫಾರ್ಮರ್ V ನ 2.2, ಟ್ರಾನ್ಸ್ಫಾರ್ಮರ್ W ನ 2.2 ಅನ್ನು ಒಟ್ಟಿಗೆ ಸಂಪರ್ಕಿಸಿ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಜಂಕ್ಷನ್ ಅನ್ನು 2N ಎಂದು ಮಾರ್ಕ್ ಮಾಡಿ. 0 to 500 ವೋಲ್ಟ್ಸ್ V1 ರವರೆಗೆ ಮೂವಿಂಗ್ ಐರನ್ ವೋಲ್ಟ್ ಮೀಟರ್ಸ್ಗಳನ್ನು ಸಂಪರ್ಕಿಸಿ. 1U ಮತ್ತು 1V ನಡುವಿನ ಪ್ರೈಮರಿ ಲೈನ್ ವೋಲ್ಟೇಜ್ ಅನ್ನು ಅಳೆಯಲು ಮತ್ತು ವೋಲ್ಟ್ ಮೀಟರ್ V2 ವರೆಗೆ ಕ್ರಮವಾಗಿ 2U ಮತ್ತು 2V ನಡುವಿನ ಲೈನ್ ವೋಲ್ಟೇಜ್ ಸೆಕೆಂಡರಿ ಸೈಡ್ ಅನ್ನು ಅಳೆಯಲು 0 ಇಂದ 300 ವ್ಯಾಟ್ಸ್ಗಳವರೆಗೆ ವೋಲ್ಟ್ ಮೀಟರ್ಗಳನ್ನು ಸಂಪರ್ಕಿಸಿ. ಸ್ವಿಚ್ S1 ಅನ್ನು ಕ್ಲೋಸ್ ಮಾಡಿ ಮತ್ತು ಸ್ಟಾರ್ ಸ್ಟಾರ್ ಕನೆಕ್ಷನ್ ಅಡಿಯಲ್ಲಿ ಟ್ಯಾಬಲ್ ಕಾಲಮ್ನಲ್ಲಿ ಪ್ರೈಮರಿ ಲೈನ್ ವೋಲ್ಟೇಜ್ ಮತ್ತು ಸೆಕೆಂಡರಿ ಲೈನ್ ವೋಲ್ಟೇಜ್ ಅನ್ನು ಬರೆಯಿರಿ. ಸೆಕೆಂಡರಿ ಲೈನ್ ವೋಲ್ಟೇಜ್ ಮತ್ತು ಪ್ರೈಮರಿ ಲೈನ್ ವೋಲ್ಟೇಜ್ನ ರೇಷಿಯೋವನ್ನು ಲೆಕ್ಕ ಹಾಕಿ. ವ್ಯಾಲ್ಯೂಸ್ಗಳನ್ನು ಥಿಯೋರಿಟಿಕಲ್ ವ್ಯಾಲ್ಯೂಸ್ಗಳೊಂದಿಗೆ ಹೋಲಿಸಿ. ಟ್ರಾನ್ಸ್ಫಾರ್ಮರ್ K ನ ಅನುಪಾತವು V2/V1 ಗೆ ಸಮಾನವಾಗಿರುತ್ತದೆ. ಸ್ಟಾರ್ ಡೆಲ್ಟಾ ಕನೆಕ್ಷನ್ ಅನ್ನು ಸಂಪರ್ಕಿಸಲು ಪ್ರೈಮರಿ ವೈಂಡಿಂಗ್ನ ಯಾವುದಾದರೂ 3 ಸಿಮಿಲರ್ ಎಂಡ್ಸ್ಗಳನ್ನು ಒಟ್ಟಿಗೆ ಸಂಪರ್ಕಿಸಿ. ಟ್ರಾನ್ಸ್ಫಾರ್ಮರ್ U ನ 1.2, ಟ್ರಾನ್ಸ್ಫಾರ್ಮರ್ V ನ 1.2, ಟ್ರಾನ್ಸ್ಫಾರ್ಮರ್ W ನ 1.2 ಅನ್ನು ಒಟ್ಟಿಗೆ ಸಂಪರ್ಕಿಸಿ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಜಂಕ್ಷನ್ ಅನ್ನು 1N ಎಂದು ಮಾರ್ಕ್ ಮಾಡಿ.
ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಟ್ರಾನ್ಸ್ಫಾರ್ಮರ್ ಯುನ 1.1 ಟರ್ಮಿನಲ್ಗಳನ್ನು ಇನ್ಪುಟ್ ಸಪ್ಲೈ L2 ಟ್ರಾನ್ಸ್ಫಾರ್ಮರ್ ವಿನಿಂದ L2ನ 1.1 ಟರ್ಮಿನಲ್ ಮತ್ತು Wನಿಂದ L3ನ 1.1 ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಸೆಕೆಂಡರಿ ವೈಂಡಿಂಗ್ಸ್ಗಳ ಡಿಸ್ಸಿಮಿಲರ್ ಟರ್ಮಿನಲ್ಸ್ಗಳನ್ನು ಸಂಪರ್ಕಿಸಿ. ಟ್ರಾನ್ಸ್ಫಾರ್ಮರ್ ಯುನ ಟರ್ಮಿನಲ್ 2.1 ಅನ್ನು ಟ್ರಾನ್ಸ್ಫಾರ್ಮರ್ Wನ 2.1 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 2U ಎಂದು ಮಾರ್ಕ್ ಮಾಡಿ. ಟ್ರಾನ್ಸ್ಫಾರ್ಮರ್ ಯುನ ಟರ್ಮಿನಲ್ 2.2 ಅನ್ನು ಟ್ರಾನ್ಸ್ಫಾರ್ಮರ್ ವಿನ 2.1 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 2V ಎಂದು ಮಾರ್ಕ್ ಮಾಡಿ. ಟ್ರಾನ್ಸ್ಫಾರ್ಮರ್ ವಿನ ಟರ್ಮಿನಲ್ 2.2 ಅನ್ನು ಟ್ರಾನ್ಸ್ಫಾರ್ಮರ್ Wನ 2.1 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 2W ಎಂದು ಮಾರ್ಕ್ ಮಾಡಿ. 1U ಮತ್ತು 1Vಗೆ ಸಮಾನಾಂತರವಾಗಿ 0 ಯಿಂದ 500 ವೋಲ್ಟ್ಸ್ಗಳವರೆಗೆ ವೋಲ್ಟ್ಮೀಟರ್ V1 ಮತ್ತು 2U ಮತ್ತು 2Vಗೆ ಸಮಾನಾಂತರವಾಗಿ 0 ಯಿಂದ 300 ವೋಲ್ಟ್ಸ್ಗಳವರೆಗೆ ವೋಲ್ಟ್ಮೀಟರ್ V2 ಅನ್ನು ಸಂಪರ್ಕಿಸಿ. ಸ್ವಿಚ್ S1 ಅನ್ನು ಕ್ಲೋಸ್ ಮಾಡಿ ಮತ್ತು ಸ್ಟಾರ್ ಡೆಲ್ಟಾ ಕನೆಕ್ಷನ್ ಅಡಿಯಲ್ಲಿ ಟ್ಯಾಬ್ಯುಲರ್ ಕಾಲಂನಲ್ಲಿ ಪ್ರೈಮರಿ ಲೈನ್ ವೋಲ್ಟೇಜ್ ಮತ್ತು ಸೆಕೆಂಡರಿ ಲೈನ್ ವೋಲ್ಟೇಜ್ ಅನ್ನು ಬರೆಯಿರಿ. ಸೆಕೆಂಡರಿ ಲೈನ್ ವೋಲ್ಟೇಜ್ ಮತ್ತು ಪ್ರೈಮರಿ ಲೈನ್ ವೋಲ್ಟೇಜ್ನ ಅನುಪಾತವನ್ನು ಲೆಕ್ಕ ಹಾಕಿ. ಮೌಲ್ಯಗಳನ್ನು ಥಿಯೋರಿಟಿಕಲ್ ವ್ಯಾಲ್ಯೂಸ್ಗಳೊಂದಿಗೆ ಹೋಲಿಸಿ. ಟ್ರಾನ್ಸ್ಫಾರ್ಮರ್ ಕೆನ ಅನುಪಾತವು V1 ನಿಂದ ವಿಭಜಿಸಲಾದ V2ಗೆ ಸಮಾನವಾಗಿರುತ್ತದೆ. ಡೆಲ್ಟಾ ಡೆಲ್ಟಾ ಕನೆಕ್ಷನ್ನಲ್ಲಿ ಸಂಪರ್ಕಿಸಲು ಪ್ರೈಮರಿ ವೈಂಡಿಂಗ್ಸ್ಗಳ ವಿಭಿನ್ನ ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಟ್ರಾನ್ಸ್ಫಾರ್ಮರ್ ಯುನ ಟರ್ಮಿನಲ್ 1.1 ಅನ್ನು ಟ್ರಾನ್ಸ್ಫಾರ್ಮರ್ನ Wನ 1.2 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 1U ಎಂದು ಮಾರ್ಕ್ ಮಾಡಿ. ಟ್ರಾನ್ಸ್ಫಾರ್ಮರ್ ಯುನ ಟರ್ಮಿನಲ್ 1.2 ಅನ್ನು ಟ್ರಾನ್ಸ್ಫಾರ್ಮರ್ ವಿನ 1.1 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 1V ಎಂದು ಮಾರ್ಕ್ ಮಾಡಿ. ಟ್ರಾನ್ಸ್ಫಾರ್ಮರ್ ವಿನ ಟರ್ಮಿನಲ್ 1.2 ಅನ್ನು ಟ್ರಾನ್ಸ್ಫಾರ್ಮರ್ Wನ 1.1 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 1W ಎಂದು ಮಾರ್ಕ್ ಮಾಡಿ. ಸೆಕೆಂಡರಿ ವೈಂಡಿಂಗ್ಸ್ಗಳ ಡಿಸ್ಸಿಮಿಲರ್ ಟರ್ಮಿನಲ್ಸ್ಗಳನ್ನು ಸಂಪರ್ಕಿಸಿ. ಟ್ರಾನ್ಸ್ಫಾರ್ಮರ್ ಯುನ ಟರ್ಮಿನಲ್ 2.1 ಅನ್ನು ಟ್ರಾನ್ಸ್ಫಾರ್ಮರ್ Wನ 2.2 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 2U ಎಂದು ಮಾರ್ಕ್ ಮಾಡಿ. ಟ್ರಾನ್ಸ್ಫಾರ್ಮರ್ ಯುನ ಟರ್ಮಿನಲ್ 2.2 ಅನ್ನು ಟ್ರಾನ್ಸ್ಫಾರ್ಮರ್ ವಿನ 2.1 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 2V ಎಂದು ಮಾರ್ಕ್ ಮಾಡಿ. ಟ್ರಾನ್ಸ್ಫಾರ್ಮರ್ ವಿನ ಟರ್ಮಿನಲ್ 2.2 ಅನ್ನು ಟ್ರಾನ್ಸ್ಫಾರ್ಮರ್ Wನ 2.1 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 2W ಎಂದು ಮಾರ್ಕ್ ಮಾಡಿ. 1U ಮತ್ತು 1Vಗೆ ಸಮಾನಾಂತರವಾಗಿ 0 to 500 ವೋಲ್ಟ್ಸ್ಗಳವರೆಗೆ ವೋಲ್ಟ್ಮೀಟರ್ V1 ಮತ್ತು 2U ಮತ್ತು 2Vಗೆ ಸಮಾನಾಂತರವಾಗಿ 0 to 300 ವೋಲ್ಟ್ಸ್ಗಳವರೆಗೆ ವೋಲ್ಟ್ಮೀಟರ್ V2 ಅನ್ನು ಸಂಪರ್ಕಿಸಿ. ಸ್ವಿಚ್ S1 ಅನ್ನು ಮುಚ್ಚಿರಿ ಮತ್ತು ಡೆಲ್ಟಾ ಡೆಲ್ಟಾ ಕನೆಕ್ಷನ್ ಅಡಿಯಲ್ಲಿ ಟ್ಯಾಬ್ಯುಲರ್ ಕಾಲಂನಲ್ಲಿ ಪ್ರೈಮರಿ ಲೈನ್ ವೋಲ್ಟೇಜ್ ಮತ್ತು ಸೆಕೆಂಡರಿ ಲೈನ್ ವೋಲ್ಟೇಜ್ ಅನ್ನು ಬರೆಯಿರಿ. ಸೆಕೆಂಡರಿ ಲೈನ್ ವೋಲ್ಟೇಜ್ ಮತ್ತು ಪ್ರೈಮರಿ ಲೈನ್ ವೋಲ್ಟೇಜ್ನ ರೇಷಿಯೋವನ್ನು ಲೆಕ್ಕ ಹಾಕಿ. ಮೌಲ್ಯಗಳನ್ನು ಥಿಯೋರಿಟಿಕಲ್ ವ್ಯಾಲ್ಯೂಸ್ಗಳೊಂದಿಗೆ ಹೋಲಿಸಿ. ಟ್ರಾನ್ಸ್ಫಾರ್ಮೇಷನ್ ಕೆನ ಅನುಪಾತವು V1 ನಿಂದ ವಿಭಜಿಸಲಾದ V2ಗೆ ಸಮಾನವಾಗಿರುತ್ತದೆ. ಡೆಲ್ಟಾ ಸ್ಟಾರ್ ಕನೆಕ್ಷನ್ ಸಂಪರ್ಕಿಸಲು ಪ್ರೈಮರಿ ವೈಂಡಿಂಗ್ಸ್ಗಳ ವಿಭಿನ್ನ ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಟ್ರಾನ್ಸ್ಫಾರ್ಮರ್ ಯುನ ಟರ್ಮಿನಲ್ 1.1 ಅನ್ನು ಟ್ರಾನ್ಸ್ಫಾರ್ಮರ್ Wನ 1.2 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 1U ಎಂದು ಮಾರ್ಕ್ ಮಾಡಿ. ಟ್ರಾನ್ಸ್ಫಾರ್ಮರ್ ಯುನ ಟರ್ಮಿನಲ್ 1.2 ಅನ್ನು ಟ್ರಾನ್ಸ್ಫಾರ್ಮರ್ ವಿನ 1.1 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 1V ಎಂದು ಮಾರ್ಕ್ ಮಾಡಿ. ಟ್ರಾನ್ಸ್ಫಾರ್ಮರ್ ವಿನ ಟರ್ಮಿನಲ್ 1.2 ಅನ್ನು ಟ್ರಾನ್ಸ್ಫಾರ್ಮರ್ Wನ 1.1 ನೊಂದಿಗೆ ಸಂಪರ್ಕಿಸಿ ಮತ್ತು ಅದನ್ನು 1W ಎಂದು ಮಾರ್ಕ್ ಮಾಡಿ. ಸೆಕೆಂಡರಿ ವೈಂಡಿಂಗ್ಸ್ನ ಯಾವುದಾದರೂ 3 ಸಮಾನ ತುದಿಗಳನ್ನು ಒಟ್ಟಿಗೆ ಸಂಪರ್ಕಿಸಿ. ಟ್ರಾನ್ಸ್ಫಾರ್ಮರ್ ಯುನ 2.2, ಟ್ರಾನ್ಸ್ಫಾರ್ಮರ್ ವಿನ 2.2, ಟ್ರಾನ್ಸ್ಫಾರ್ಮರ್ Wನ 2.2 ಅನ್ನು ಒಟ್ಟಿಗೆ ಸಂಪರ್ಕಿಸಿ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಜಂಕ್ಷನ್ ಅನ್ನು 2N ಎಂದು ಮಾರ್ಕ್ ಮಾಡಿ. 1U ಮತ್ತು 1Vಗೆ ಸಮಾನಾಂತರವಾಗಿ 0 ಯಿಂದ 500 ವೋಲ್ಟ್ಸ್ಗಳವರೆಗೆ ವೋಲ್ಟ್ಮೀಟರ್ V1 ಮತ್ತು 2U ಮತ್ತು 2Vಗೆ ಸಮಾನಾಂತರವಾಗಿ 0 ಯಿಂದ 300 ವೋಲ್ಟ್ಸ್ಗಳವರೆಗೆ ವೋಲ್ಟ್ಮೀಟರ್ V2 ಅನ್ನು ಸಂಪರ್ಕಿಸಿ. ಸ್ವಿಚ್ S1 ಅನ್ನು ಮುಚ್ಚಿರಿ ಮತ್ತು ಡೆಲ್ಟಾ ಸ್ಟಾರ್ ಕನೆಕ್ಷನ್ನಲ್ಲಿ ಅಡಿಯಲ್ಲಿ ಟ್ಯಾಬ್ಯುಲರ್ ಕಾಲಂನಲ್ಲಿ ಪ್ರೈಮರಿ ಲೈನ್ ವೋಲ್ಟೇಜ್ ಮತ್ತು ಸೆಕೆಂಡರಿ ಲೈನ್ ವೋಲ್ಟೇಜ್ ಅನ್ನು ಬರೆಯಿರಿ. ಸೆಕೆಂಡರಿ ಲೈನ್ ವೋಲ್ಟೇಜ್ ಮತ್ತು ಪ್ರೈಮರಿ ಲೈನ್ ವೋಲ್ಟೇಜ್ನ ಅನುಪಾತವನ್ನು ಲೆಕ್ಕ ಹಾಕಿ. ಮೌಲ್ಯಗಳನ್ನು ಥಿಯೋರಿಟಿಕಲ್ ವ್ಯಾಲ್ಯೂಸ್ಗಳೊಂದಿಗೆ ಹೋಲಿಸಿ. ಟ್ರಾನ್ಸ್ಫಾರ್ಮರ್ ಕೆನ ಅನುಪಾತವು V2/V1ಗೆ ಸಮಾನವಾಗಿರುತ್ತದೆ. 6 ಸೆಕೆಂಡರಿ ಟರ್ಮಿನಲ್ಸ್ಗಳನ್ನು ಹೊರತಂದಿರುವ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಲಭ್ಯವಿದ್ದರೆ ಮೇಲಿನ ಕಾರ್ಯಗಳಲ್ಲಿ ನೀಡಲಾದ ಅದೇ ಕಾರ್ಯವಿಧಾನವನ್ನು ಈ ಕೆಳಗಿನ ಟರ್ಮಿನಲ್ ಗುರುತುಗಳೊಂದಿಗೆ ಅನುಸರಿಸಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ವಿವಿಧ ರೀತಿಯ ಪ್ರೈಮರಿ ಮತ್ತು ಸೆಕೆಂಡರಿ ಕನೆಕ್ಷನ್ಗಳೊಂದಿಗೆ 3 ಫೇಸ್ ಪೂರೈಕೆಗೆ ಸಂಪರ್ಕಿಸಿ. ಪ್ರತಿಯೊಂದು ರೀತಿಯ ಸಂಪರ್ಕದಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಲೈನ್ ವೋಲ್ಟೇಜ್ಗಳನ್ನು ಅಳೆಯಿರಿ. ಲೈನ್ ವೋಲ್ಟೇಜ್ ರೇಷಿಯೋವನ್ನು ನಿರ್ಧರಿಸಿ ಮತ್ತು ಅದನ್ನು ಥಿಯೋರಿಟಿಕಲ್ ರೇಷಿಯೋ ವ್ಯಾಲ್ಯೂಸ್ಗಳೊಂದಿಗೆ ಹೋಲಿಸಿ. ಇದು 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ಗಳನ್ನು ಬಳಸಿಕೊಂಡು ಸ್ಟಾರ್ ಟು ಸ್ಟಾರ್, ಸ್ಟಾರ್ ಟು ಡೆಲ್ಟಾ, ಡೆಲ್ಟಾ ಟು ಡೆಲ್ಟಾ ಮತ್ತು ಡೆಲ್ಟಾ ಟು ಸ್ಟಾರ್ ನಂತಹ 3 ಹಂತದ ಸಂಪರ್ಕಗಳ ಮೇಲಿನ ಅಭ್ಯಾಸವನ್ನು ಮುಕ್ತಾಯಗೊಳಿಸುತ್ತೇವೆ. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ನೋಡೋಣ.